ಗೈಸ್ ಎಲ್ರಿಗೆ ನಮಸ್ಕಾರ. ನನ್ನ ಕೂದಲಿಗೆ ಅಷ್ಟು ಗಮನ ಕೊಡಬೇಡಿ, ಕಟ್ ಮಾಡಲಿಲ್ಲ, ಮಾಡುವ ಪ್ಲ್ಯಾನಲ್ಲಿ ಕೂಡ ಇಲ್ಲ ಸದ್ಯದಲ್ಲಿ. ವಿಷಯ ಏನಂತ ಹೇಳಿದರೆ, ನಾನು ವ್ಲಾಗ್ಸ್ ಹಾಕ್ತಿಲ್ಲ ರೀಸೆಂಟಾಗಿ. ಹಾಗೆ ವ್ಲಾಗ್ಸ್ ಹಾಕುವಾಗ ಕೂಡ ಅಷ್ಟು ಕನ್ಸಿಸ್ಟೆಂಟ್ ಆಗಿರಲಿಲ್ಲ. ವಿಷಯ ಏನು ಅಂತ ಹೇಳಿದರೆ, ಕನ್ಸಿಸ್ಟೆಂಟಾಗಿ ಯಾಕೆ ಆಗ್ತಿರಲಿಲ್ಲ ಅಂತ ಹೇಳಿದರೆ, ನನಗೆ ಸ್ವಲ್ಪ ಡೌಟ್ ಇತ್ತು. ಲೈಕ್ ವ್ಲಾಗ್ಸ್ ನಡೀತದಾ ಅಂತ. ಅಂದರೆ ಈಗ ಹಿಂದಿಯಲ್ಲಿ ಎಲ್ಲ ಕಂಟೆಂಟ್ ಎಲ್ಲ ಹಾಕುವವರಿಗೆ ಅಲ್ಲಿ ಆಡಿಯನ್ಸ್ ತುಂಬ ಜಾಸ್ತಿ ಉಂಟು, ತುಂಬ ಜನ ನೋಡ್ತಾರೆ, ಸಪೋರ್ಟ್ ಎಲ್ಲ ಮಾಡ್ತಾರೆ. ಬಟ್ ಕನ್ನಡದಲ್ಲಿ ನೋಡ್ಲಿಕ್ಕೆ ಹೋದರೆ ಹಿಂದಿಗೆ ಕಂಪೇರ್ ಮಾಡಿದರೆ ಆಡಿಯನ್ಸ್ ತುಂಬ ಕಡಿಮೆ. ಸೊ ಹಾಗಾಗಿ ಕನ್ನಡದಲ್ಲಿ ವ್ಲಾಗ್ ಹಾಕಿದರೆ ಅದು ಲೈಕ್ ಒಳ್ಳೆ ವ್ಯೂಸ್ ಬರ್ತದಾ ಇಲ್ಲವೋ ಅದೆಲ್ಲ ಯೋಚನೆ ಮಾಡ್ತಿದ್ದೆ. ಹಾಗಾಗಿ ನಾನು ವ್ಲಾಗ್ಸನ್ನು ಅಷ್ಟು ಕನ್ಸಿಸ್ಟೆಂಟಾಗಿ ವ್ಲಾಗ್ಸನ್ನು ಅಪ್ಲೋಡ್ ಮಾಡಲಿಕ್ಕೆ ಆಗ್ತಿರಲಿಲ್ಲ. ಮತ್ತೀಗ ರೀಸೆಂಟಾಗಿ ವ್ಲಾಗ್ಸ್ ಯಾಕೆ ಬರ್ತಿಲ್ಲ ಅಂತ ಹೇಳಿದರೆ, ನನ್ನ ಡಿಗ್ರಿ ಮುಗೀತು. ಸೊ ಈಗ ರಜೆಯಲ್ಲಿ ಕೆಲ್ಸಕ್ಕೆ ಹೋಗ್ತಿದ್ದೇನೆ. ಸೊ ಹಾಗೆ ಈಗ ವ್ಲಾಗ್ಸ್ ಎಲ್ಲ ಮಾಡಲಿಕ್ಕೆ ತುಂಬ ಕಷ್ಟ. ಯಾಕಂದರೆ ಡೈಲಿ ಸೇಮ್ ರೂಟೀನ್ ಇರ್ತದೆ, ಬೆಳಗ್ಗೆ ಎದ್ದು ಏಳುವುದು, ಕೆಲಸಕ್ಕೆ ಹೋಗೋದು, ಮನೆ ವಾಪಸ್ ಬರೋದು ಅಷ್ಟೇ. ಸೊ ಹಾಗಾಗಿ ಈಗ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡಲಿಕ್ಕೆ ಆಗ್ತಾ ಇಲ್ಲ. ಬಟ್ ನಾನಿವತ್ತು ಅಸುತೋಷ್ ಅವರ ಒಂದು ವೀಡಿಯೋ ನೋಡಿದೆ. ಅಸುತೋಷ್ ಈಸ್ ಆ್ಯನ್ ಕಂಟೆಂಟ್ ಕ್ರಿಯೇಟರ್. ಅವರು ತುಂಬ ಒಳ್ಳೆ ವೀಡಿಯೋಸ್ಗಳನ್ನು ಮಾಡ್ತಾರೆ. ಅವರ ವೀಡಿಯೋಸ್ಗಳು ತುಂಬ ಇನ್ಸ್ಪೈರಿಂಗ್ ಆಗಿರ್ತದೆ. ಲೈಕ್ ಅವ್ರು ಹೇಗೆ ಮಾತಾಡ್ತಾರೆ, ಅವರ ಬಾಡಿ ಲ್ಯಾಂಗ್ವೇಜ್, ಅವರ ಸ್ಟೋರಿ ಟೆಲ್ಲಿಂಗ್ ಇನ್ನೂ ತುಂಬ. ಸೊ ನಾನು ಇದು ವೀಡಿಯೋ ನೋಡುವಾಗ ಅವರದಲ್ಲಿ ಹೇಳ್ತಾರೆ ಲೈಕ್ ಅವರು ಯಾವುದೆಲ್ಲ ರಿಸ್ಕ್ ಎಲ್ಲ ತಗೊಂಡಿದ್ದಾರೆ ಅಂತ. ಸೊ ಆ ವೀಡಿಯೋ ನನಗೆ ತುಂಬ ರಿಲೇಟೇಬಲ್ ಅಂತ ಅನ್ನಿಸ್ತು, ಹಾಗೆ ತುಂಬ ಇನ್ಸ್ಪೈರಿಂಗ್ ಆಗಿ ಕೂಡ ಇತ್ತು. ಸೊ ಆ ವೀಡಿಯೋನ ನೋಡಿ ನಾನಿವತ್ತು ಅಂದ್ಕೊಂಡೆ ಇವತ್ತೊಂದು ವೀಡಿಯೋ ಮಾಡುವ ಅಂತ. ಲೈಕ್ ಇದೇನು ವ್ಲಾಗ್ ಥರ ವೀಡಿಯೋ ಅಲ್ಲ, ಬಟ್ ಸ್ಟಿಲ್ ಮಾಡುವ, ಏನಾಗ್ತದೆ ನೋಡುವ ಅಂತ. ಸೊ ಹಾಗೆ ನಾನು ಇನ್ನೂ ಆದಷ್ಟು ನಾನು ಮುಂಚೆ ಓವರ್ ಥಿಂಕ್ ಮಾಡ್ತಾ ಇದ್ದೆ, ಮೊನ್ನೆ ಯೋಚನೆ ಮಾಡ್ತಿದ್ದೆ ವ್ಲಾಗ್ ಹಾಕಬೇಕು ಅಂತ. ಬಟ್ ಅದೇ ಓವರ್ ಥಿಂಕ್ ಮಾಡ್ತಾ ಇದೆ, ಇದರಲ್ಲಿ ಫ್ಯೂಚರ್ ಉಂಟಾ, ಇದಂಗೆ ವ್ಯೂಸ್ ಬರ್ತದಾ, ಸಬ್ಸ್ಕ್ರೈಬರ್ಗೆ ಏನಾಗ್ತದೆ. ಯಾಕಂದರೆ ಈಗ ಯೂಟ್ಯೂಬ್ನ ಮಾನಿಟೈಸೇಷನ್ ಪಾಲಿಸಿ ಕೂಡ ಚೇಂಜ್ ಆಗಿದೆ. ಈ ಮುಂಚೆ 4000 ಅವರ್ ವಾಚ್ ಅವರ್ ಇತ್ತು, ಇನ್ನು ನೆಕ್ಸ್ಟ್ 2027 ಫೆಬ್ರವರಿಯಿಂದ 8,000 ಅವರ್ಸ್, ನಾಟ್ 4K, 4,000 ಅವರ್ಸ್ ಇದ್ದದ್ದು ಇನ್ನು 8,000 ಅವರ್ಸ್ ಆಗ್ತದೆ ವಾಚ್ ಅವರ್ ಬೇಕಿದ್ದದ್ದು. ಸೊ ನಾನು ಅದನ್ನೇ ಯೋಚನೆ ಮಾಡ್ತಿದ್ದೆ, ಇದರಲ್ಲಿ ನೀವು 8,000 ಅವರ್ ಕಂಪ್ಲೀಟ್ ಮಾಡಲಿಕ್ಕೆ ಆಗ್ತದಾ, ಮಾನಿಟೈಸ್ ಮಾಡಲಿಕ್ಕೆ ಆಗ್ತದಾ, ಇದರಲ್ಲಿ ಒಳ್ಳೆ ವ್ಯೂಸ್ ಬರ್ತದಾ, ಬ್ರ್ಯಾಂಡ್ಸ್ ಬರ್ತದಾ ಅಂತ. ಸೊ ಹಾಗೆ ಯೋಚನೆ ಮಾಡ್ತಾ ತುಂಬ 2 ಮಂತ್ ಆಗ್ತೋಯ್ತು ನಾನು ವೀಡಿಯೋ ಹಾಕಲು. ಸೊ ಇವತ್ತು ಆ ಒಂದು ವೀಡಿಯೋ ನೋಡಿದಾಗ ಗೊತ್ತಾಯಿತು ನಾನು ಓವರ್ ಥಿಂಕ್ ಮಾಡ್ತಾ ಏನನ್ನೆಲ್ಲ ಮಿಸ್ ಮಾಡಿದ್ದೇನೆ ಅಂತ. ಸೊ ಇನ್ನು ಆದಷ್ಟು ನಾನು ಫ್ರೀಕ್ವೆಂಟಾಗಿ ವೀಡಿಯೋಸ್ಗಳನ್ನು ಅಪ್ಲೋಡ್ ಮಾಡಲಿಕ್ಕೆ ಮಾಡ್ತೇನೆ. ಇನ್ನು ಸಂಡೇ ಅಂದರೆ ಬಾಕಿ ದಿನಗಳೆಲ್ಲ ವೀಡಿಯೋಸ್ ಮಾಡಲಿಕ್ಕೆ ಆಗೋದಿಲ್ಲ. ಸಂಡೇ ಅಂದರೆ ಆದಷ್ಟು ನಾನು ಆದಿತ್ಯವಾರ ಫ್ರೀ ಇರ್ತೇನೆ. ಅವತ್ತು ನಾನು ಏನೆಲ್ಲ ಆಗ್ತದೆ ಅಂತೆಲ್ಲ ಆದಷ್ಟು ವ್ಲಾಗ್ಸ್ಗಳನ್ನು ಮಾಡ್ತೇನೆ. ಸೊ ಇವತ್ತಿನ ವೀಡಿಯೋದಲ್ಲಿ ಇಷ್ಟೇ ಇದ್ದದ್ದು. ಇದು ನಾನು ವ್ಯೂಸ್ಗೋಸ್ಕರ ಮಾಡಿದೆ, ಇದು ನಾನು ನನಗೋಸ್ಕರ ಮಾಡಿದ ವೀಡಿಯೋ. ಯಾಕಂದರೆ ಇದು ನನಗೊಂದು ರಿಮೈಂಡರ್ ಥರ ವರ್ಕ್ ಆಗಲಿ ಅಂತ. ಸೊ ಸುಮ್ಮನೆ ಕೂತ್ಕೊಳ್ಳೋದಕ್ಕಿಂತ ಅಟ್ಲೀಸ್ಟ್ ಈ ಥರ ಆದರೂ ಒಂದು ವೀಡಿಯೋ ಮಾಡಿ ಹಾಕಿದ್ದೀನಲ್ಲ ಅಂತ ಒಂದು ಸ್ಯಾಟಿಸ್ಫ್ಯಾಕ್ಷನ್ ಇರ್ತದೆ, ಅದಕ್ಕೋಸ್ಕರ. ಬಟ್ ಇನ್ ಎನಿ ಕೇಸ್, ನೀವೇನಾದರೂ ನನ್ನ ನೋಡ್ತಿದ್ದೆ, ನಿಮಗೆ ನನ್ನ ಕಂಟೆಂಟ್ ನೋಡಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ನನ್ನನ್ನು ಫಾಲೋ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗುವ.